ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಹೀರೆಕಾಯಿ ಮತ್ತು ನವಕೋಲು ಮತ್ತು ಸೀಮೆ ಬದನೆಕಾಯಿ ಬಟಾಣಿ ಇವು ಮೂರು ಹಾಕ್ಬಿಟ್ಟು ಸಾಗು ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೋದ ರೆಸಿಪಿನಲ್ಲೆಲ್ಲ ಮಿಕ್ಸ್ ತರಕಾರಿಗಳು ಬೀನ್ಸು, ಕ್ಯಾರೆಟು, ಬೀಟ್ರೂಟು ಎಲ್ಲ ಹಾಕ್ಬಿಟ್ಟು ತೋರಿಸಿದ್ದೆ. ಈ ಸಲ ಇದು ಮೂರೇ ಹಾಕ್ಬಿಟ್ಟು ಸಾಗು ಇದರಲ್ಲೂ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಹೀರೆಕಾಯಿ ಒಂದು ಬೌಲು, ಟೊಮೊಟೊ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸಾಕು ಒಂದು ಟೊಮೊಟೊ. ಇದು ಸೀಮೆ ಬದನೆಕಾಯಿ ಒಂದು ಬೌಲು. ಜನ ಜಾಸ್ತಿ ಇದ್ದರೆ ಮಾಮೂಲಿ ದಿವಸ ಹೇಳ್ತಾ ಇರ್ತೀನಿ, ಇನ್ನು ಅರ್ಧನ ಒಂದು ಜಾಸ್ತಿ ಹಾಕ್ಕೊಳ್ಳಿ. ಇದು ನವಕೋಲು ಅಥವಾ ಗಡ್ಡೆಕೋಸು, ಎರಡರಲ್ಲೊಂದು. ನಾವು ನವಕೋಲು ಅಂತೀವಿ, ಇದು ಗಡ್ಡೆಕೋಸು. ಇದೊಂದು ಬಟಾಣಿ, ಹಸಿ ತೆಂಗಿನಕಾಯಿ, ಈರುಳ್ಳಿ. ಇದಕ್ಕೇನು ಈರುಳ್ಳಿ ಜಾಸ್ತಿ ಬೇಕಾಗಿಲ್ಲ, ಚಿಕ್ಕದೊಂದೇ ಒಂದು ಈರುಳ್ಳಿ, ಎರಡು ಪೀಸ್ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದು ಮೂರು ಹಾಕ್ಬಿಟ್ಟು ಹೀರೆಕಾಯಿ, ನವಕೋಲು, ಗೆಡ್ಡೆಕೋಸು ಇದು ಮೂರು ಹಾಕ್ಬಿಟ್ಟು ಸಾಗು ಸೂಪರಾಗಿ ಬರುತ್ತೆ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಸಾಗುಗೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ. 2 ಸ್ಪೂನು ಅಥವಾ 2.5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಬಿಡಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಟೊಮೊಟೊ ಹಾಕ್ಕೊಂಬಿಡಿ. ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಂಬಿಡಿ. 2 ಸೆಕೆಂಡ್ ಬೇಯಲಿ. ನೋಡಿ, ಆಮೇಲೆ ಕರಿಬೇವು ಹಾಕ್ಕೊಂಬಿಡಿ. ಎಲ್ಲ ತೊಳೆದಿಟ್ಕೊಂಡಿರ್ತೀನಿ ಫಸ್ಟೇನೆ. ಕರಿಬೇವು ಕಟ್ ಮಾಡಿಟ್ಟಿದ್ದೀನಲ್ಲ ಹೀರೆಕಾಯಿ, ಇದೇ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹೀರೆಕಾಯಿ, ಸೀಮೆ ಬದನೆಕಾಯಿ, ಇದು ಗಡ್ಡೆಕೋಸು ಇಷ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಬಿಡಿ. ತಿರುಗಿಸ್ಬಿಟ್ಟು 2 ಸೆಕೆಂಡ್ ಬಿಟ್ಬಿಟ್ಟು ನೋಡಿ, ಸ್ವಲ್ಪ ನಾನು ಅಂದಾಜ್ ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಹಾಕ್ಕೊಳ್ಳೋರಾದರೆ ಸ್ಪೂನಲ್ಲೇ ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಸಾಗುಗೆ ಯಾವತ್ತೂ ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಂದು 1/4 ಗ್ಲಾಸ್ ನಾನು ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ನೀವು ಅರ್ಧ ಗ್ಲಾಸ್ ಮೇಲೆ ಯಾವತ್ತೂ ಅಷ್ಟೇ ಸಾಗು ಬೇಯೋಕ್ಕೆ. ಯಾಕಂದರೆ ಸೀಮೆ ಬದನೆಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಹಂಗಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಾಕು ನೀರು, ಒಂದು ಅರ್ಧ ಗ್ಲಾಸ್ ಸಾಕು. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಬಿಡಿ. ಒಂದೇ ವಿಜಲ್ ಸಾಕು. ನೋಡಿ, ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಮತ್ತು ನಮ್ಮ ರೆಸಿಪಿಲಿ ಮಾಮೂಲಿ ಹಸಿ ಮೆಣಸಿನ್ಕಾಯಿ ತೋರಿಸೋದಿಲ್ಲ, ಒಣಗಿದ ಮೆಣಸಿನ್ಕಾಯಿ 4ರಿಂದ 5 ಹಾಕ್ಕೊಂಡ್ಬಿಡಿ. ಹಸಿ ಕಾಯಿ ಜೊತೆಗೇನೆ ಇದು ಹಾಕೊಂಡು ರುಬ್ಬಿಡಿ. ನೋಡಿ, ಒಣಮೆಣಸಿನ್ಕಾಯಿನೂ ಕಾಯಿ ಇಷ್ಟ ಅದಕ್ಕೆ ರುಬ್ಕೊಳ್ಳಿ. ಎಲ್ಲರೂ 100% ಹಸಿ ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೋತಾರೆ, ಅಥವಾ ಹಸಿ ಮೆಣಸಿನ್ಕಾಯಿ ಸಾಗುಗೆ ಹಾಕ್ತಾರೆ. ಗ್ಯಾಸ್ಟ್ರಿಕ್ ಇರೋರು ಯಾವತ್ತೂ ಆ ಕೆಲಸ ಮಾಡ್ಕೋಬೇಡಿ. ಗ್ಯಾಸ್ಟ್ರಿಕ್ ಹಸಿ ಮೆಣಸಿನ್ಕಾಯಿ ಅಂತ ತುಂಬ ಜಾಸ್ತಿ ಆಗುತ್ತೆ ಅಂತ ಪದೇ ಹೇಳ್ತಾ ಇದ್ದೀನಿ. ಇದು ಹಾಕಿದ್ರೂ ಸಾಗು ಸೂಪರ್ ಆಗಿರುತ್ತೆ. ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಬೇಕಿದ್ರೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಯಾಕಂದರೆ ಸಾಗು ತೆಳುವಾಗುತ್ತೆ, ಹಂಗಾಗಿ ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಬಿಡಿ. ನೋಡಿ, ಇಷ್ಟ ಅದಕ್ಕೆ ನೀವು ಖಾರ ತಿರುಗಿಸ್ಕೊಂಬಿಡಿ. ಇದಕ್ಕೇನು ಹಾಕಿಲ್ಲ, ಬರೀ ಒಣಮೆಣಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು, 2 ಎಸಳು ಬೆಳ್ಳುಳ್ಳಿ ತಗೊಂಡು ಹಾಕಿದ್ದೀನಿ. ಇದೇ ಅದಕ್ಕೆ ಇಷ್ಟು ನುಣ್ಣಗೆ ರುಬ್ಕೊಂಬಿಡಿ. ನೀವು ನೋಡಿ, ಒಂದು ವಿಜಲ್ಗೆನೆ ಬೆಂದೋಗಿದೆ. 3 ತರಕಾರಿನೂ ಒಂದೇ ವಿಜಲ್ ಸಾಕು, ಬೆಂದೋಗ್ಬಿಟ್ಟಿದೆ. ಇದು ಖಾರ ತಿರುಕೊಂಡಿದ್ದೀನಲ್ಲ, ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೇನು ನಾನು ಏನು ಪೌಡ್ರು ಹಾಕಿಲ್ಲ. ನೀವು ಏನು ಪೌಡ್ರೂ ಹಾಕೊಂಬಿಡಿ, ಕಲಿಯೋರ್ಗು ಈಜಿ ಇರುತ್ತೆ. ಏನು ಪೌಡ್ರು ಏನು ಬೇಕಾಗಿಲ್ಲ, ಇದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ಬಿಡೋಣ. ಇದಕ್ಕೆ ಅರಿಶಿನ ಪೌಡ್ರು ಹಾಕ್ಕೊಂಬಿಡಿ, ಯಾಕಂದರೆ ಇದು ಬರೀ ಗ್ರೀನ್ ಕಲರ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ಗ್ರೀನ್ ಆಗಿದ್ರೇನೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅರಿಶಿನ ಪೌಡ್ರನ್ನು ತೋರಿಸಿಲ್ಲ. ನೋಡಿ, ಲಾಸ್ಟಲ್ಲಿ ಟೇಸ್ಟ್ಗೆ ನೀವು ಯಾವುದೇ ಸಾಗು ಮಾಡ್ರಿ. ನೋಡಿ, ನಾನು ಅಂದಾಜ್ ಮೇಲೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ. ನೀವು ಹಾಕ್ಕೊಳ್ಳಂಗಿದ್ರೆ 1/4 ಸ್ಪೂನು ನೋಡಿ ಶುಗರ್ ಹಾಕ್ಬಿಟ್ಟು, ನೋಡಿ ಇಷ್ಟೇ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ಸೂಪರಾಗಿರುತ್ತೆ ಟೇಸ್ಟು. ನೋಡಿ, ಬಿಸಿ ಬಿಸಿ ಹೀರೆಕಾಯಿ, ನವಕೋಲು
ಮತ್ತು ಸೀಮೆ ಬದನೆಕಾಯಿ, ಒಂದು ಟೊಮೊಟೊ ಇವಿಷ್ಟು ಹಾಕ್ಬಿಟ್ಟು ಬಿಸಿ ಬಿಸಿ ಸಾಗು ರೆಡಿಯಾಗಿದೆ. ಇದು ಪೂರಿನಾದರೂ ಮಾಡ್ಕೊಳ್ಳಿ, ಚಪಾತಿನಾದರೂ ಮಾಡ್ಕೊಳ್ಳಿ, ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪ್ಲೇನ್ ಅಕ್ಕಿ ರೊಟ್ಟಿಗೂ ಸೂಪರ್ ಆಗಿರುತ್ತೆ. ನಾನು ಪೂರಿ ಯಾವಾಗಲೂ ರೆಸಿಪಿನಲ್ಲಿ ತೋರಿಸ್ತಾ ಇರ್ತೀನಿ, ಅದಕ್ಕಾಗಿ ಪೂರಿ ತೋರಿಸಿಲ್ಲ, ಸಾಗು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು 3 ಹಾಕ್ಬಿಟ್ಟು ಅರಿಶಿನ ಪೌಡ್ರು ಯಾವ ಪೌಡ್ರು ಹಾಕಿಲ್ಲ, ಎಲ್ಲಾನು ಒಂದೊಂದ್ಸಲ ಟೇಸ್ಟ್ ಮಾಡಬೇಕಲ್ವ, ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ನೀವು ಹಾಕೊಂಡು ಅರಿಶಿನ ಪೌಡ್ರ್ ಹಾಕಿದ್ರೆ ಎಲ್ಲ ಕಲರ್ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಗ್ರೀನ್ ಆಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಎಲ್ಲ ಇಷ್ಟಪಟ್ಟು ನಮ್ಮನೇಲೂ ತಿಂತೀವಿ, ನೀವು ಇಷ್ಟಪಡ್ತೀರಾ ಅಂದ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.